ಲೋಕಸಭಾ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಅವರ ಕಣ್ಣಲ್ಲಿ ಒಂದು ಹನಿ ರಕ್ತವಿಲ್ಲ ಎನ್ನುವ ಮಾಜಿ ರಾಜ್ಯಪಾಲೆ ಮಾರ್ಗರೇಟ್ ಆಳ್ವಾರ ಕಣ್ಣಲ್ಲಿ ಒಂದು ಹನಿ ನೀರು ಸಹ ಇಲ್ಲ. ತನ್ನ ಮಗನ ರಾಜಕೀಯ ಭವಿಷ್ಯ ರೂಪಿಸಲು ಕಾಗೇರಿಯವರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿ ಜನರನ್ನ ತಪ್ಪು ದಾರಿಗೆಳೆಯುವ ಇದೊಂದು ವ್ಯರ್ಥ ಪ್ರಯತ್ನವಾಗಿದೆ ಎಂದು ಬಿಜೆಪಿ ಮಾಜಿ ಜಿಲ್ಲಾ ವಕ್ತಾರ ನಾಗರಾಜ್ ನಾಯಕ್ ತಿಳಿಸಿದರು. ಕಾರವಾರ ನಗರದಲ್ಲಿ ಮಾಧ್ಯಮದವರೊಂದಿಗೆ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು, ಅರಣ್ಯ ಅತಿಕ್ರಮಣದಾರರನ್ನ ಭೇಟಿಯಾಗಲು ಕಾಗೇರಿಯವರು ಬರಲಿಲ್ಲ ಎಂದು ಆರೋಪ ಮಾಡುವ ಮಾರ್ಗರೇಟ್ ಆಳ್ವಾ ಅರಣ್ಯ ಅತಿಕ್ರಮಣದಾರರ ಸಮಸ್ಯೆಯ ಬಗ್ಗೆ ಸದನದಲ್ಲಿ ಕಾಗೇರಿಯವರೇ ಧ್ವನಿ ಎತ್ತಿದ್ದಾರೆ ಎನ್ನುವುದನ್ನ ಅರಿಯಲಿ. ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಕಾಗೇರಿಯವರ ವಿರುದ್ಧ ಒಂದು ತಪ್ಪು ಸಂದೇಶ ಇರುವಂತ ಒಂದು ಮಾಹಿತಿಯನ್ನ ಹೇಳಿರುವಂತದನ್ನ ತಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಕಾಗೇರಿಯವರಿಗೆ ಕಣ್ಣಲ್ಲಿ ರಕ್ತವೇ ಇಲ್ಲ, ಮತ್ತೆ ಈ ಅತಿಕ್ರಮಣದಾರರ ಸಮಸ್ಯೆ ಆಗಿರುವಂತಹ ಸಂದರ್ಭದಲ್ಲಿ ಕನಿಷ್ಠ ಮಾತನಾಡಿಸಲಿಕ್ಕೂ ಸಹಿತ ಬರಲಿಲ್ಲ ಅನ್ನುವಂತ ಒಂದು ತಪ್ಪು ಸಂದೇಶವನ್ನ ಅವರು ಹೇಳಿದ್ರು. ಕಾಗೇರಿಯವರು ಅತಿಕ್ರಮಣದಾರರ ಬಗ್ಗೆ ಸದನದಲ್ಲೇ ಎಷ್ಟೋ ಸಲ ಪ್ರಶ್ನೆಗಳನ್ನ ಕೇಳಿದ್ದೆಲ್ಲ ತಮ್ಮ ಗಮನಕ್ಕಿದೆ. ನಾನು ಹೇಳ್ತಿದ್ದೀನಿ, ಮಾರ್ಗರೇಟ್ ಆಳ್ವಾರ್ ಅವರಿಗೆ ಕಣ್ಣಲ್ಲಿ ರಕ್ತ ಅಷ್ಟಲ್ಲ, ಕಣ್ಣಲ್ಲಿ ಒಂದು ಹನಿ ನೀರು ಸಹಿತ ಇಲ್ಲ ಅಂತ ಅನ್ನುವಂತ ಮಾತನ್ನ ಹೇಳ್ತೇನೆ. ಜಿಲ್ಲೆಯನ್ನ ತಮ್ಮ ರಾಜಕೀಯಕ್ಕಾಗಿ ವಲಸೆಯ ಕೇಂದ್ರವನ್ನಾಗಿ ಮಾಡಿಕೊಳ್ಳಲು ಜಿಲ್ಲೆಯ ನಾಯಕರು ಯಾರು ಬೆಳೆಯಬಾರದೆಂದು ಮಾರ್ಗರೇಟ್ ಆಳ್ವಾ ಮೊದಲಿನಿಂದಲೂ ಪ್ರಯತ್ನಿಸುತ್ತಲೇ ಬಂದಿದ್ದಾರೆ. ಜಿಲ್ಲೆಯ ಹಿಂದುಳಿದ ವರ್ಗಗಳ ನಾಯಕರನ್ನ ಬೆಳೆಯದಂತೆ ಚಿವುಟಿ ಹಾಕಿದ್ದೇ ಮಾರ್ಗರೇಟ್ ಆಳ್ವಾ. ಈ ಹಿಂದೆ 3 ಬಾರಿ ಶಾಸಕರಾಗಿದ್ದ ರಾಜ್ಯ ಮಟ್ಟದಲ್ಲಿ ಬೆಳೆಯುವಂತಹ ಸಾಮರ್ಥ್ಯವಿದ್ದ RN ನಾಯ್ಕರಿಗೆ ಇನ್ನಿಲ್ಲದ ಕಿರುಕುಳ ಕೊಟ್ಟಾಗ ಅವರೇ ಆಗ ನಾನು ರಾಜಕೀಯವಾಗಿ ಸನ್ಯಾಸತ್ವ ಪಡೆಯುತ್ತೇನೆ ಹೊರತು ಮಾರ್ಗರೇಟ್ ಆಳ್ವರ ಗುಲಾಮಗಿರಿ ಮಾಡಲ್ಲ ಎಂದು ಹೇಳಿದ್ದರು. ಮಾರ್ಗರೇಟ್ ಆಳ್ವಾ ಇನ್ನೊಂದು ಹಿಂದುಳಿದ ವರ್ಗದ ನಾಯಕರನ್ನ ರಾಜ್ಯ ಮಟ್ಟದಲ್ಲಿ ಬೆಳೆದು ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ಯೋಗ್ಯತೆ ಇದ್ದಂತ RN ನಾಯ್ಕರ ಭವಿಷ್ಯವನ್ನ ಮುಗಿಸಿದವರು ಯಾರು ಅಂತ ಕೇಳಿದ್ರೆ ಒನ್ಸ್ ಅಗೇನ್ ಮಾರ್ಗರೇಟ್ ಆಳ್ವಾ. RN ನಾಯ್ಕರವರು ಕೊನೆಯವರೆಗೆ ಒಂದು ಮಾತಾಡ್ತಿದ್ರು, ಏನಂತ ಹೇಳಿದ್ರೆ, ನಾನು ರಾಜಕೀಯ ಸನ್ಯಾಸವನ್ನು ಬೇಕಾದ್ರೆ ತಗೊಳ್ತೀನಿ, ಮಾರ್ಗರೇಟ್ ಆಳ್ವಾರ ಗುಲಾಮನಾಗಿ ವರ್ತಿಸಲಿಕ್ಕೆ ನಾನು ಸಾಧ್ಯವೇ ಇಲ್ಲ ಅಂತ ಹೇಳಿ RN ನಾಯ್ಕರು ಆ ಸಂದರ್ಭದಲ್ಲಿ ಹೇಳಿದ್ದು ಪತ್ರಿಕೆಗಳಲ್ಲಿ ಪ್ರಕಟ ಆಗಿತ್ತು. ಅದು ಓದಿರುವಂತ ನೆನಪಿದೆ. ಬೇಕಿದ್ರೆ RN ನಾಯ್ಕರನ್ನೇ ಹೋಗಿ ಸಂಪರ್ಕಿಸಿ ನೀವು ಹಾಗೆ ಹೇಳಿದ್ರ ಅಂತ ಕೇಳಿ. ಯಾಕಂತ ಹೇಳಿದ್ರೆ ಅವರಿಗೆ ತುಂಬಾ ಮುಲಾಜಾಗಿತ್ತು, ಎಂದು ಬಹಳ ಶುದ್ಧ ಹಸ್ತದ ರಾಜಕಾರಣಿ. ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಸಾಮ್ರಾಟ ಎಂದು ಕರೆಸಿಕೊಂಡ ದಿವಂಗತ ಬಂಗಾರಪ್ಪನವರ ವಿರುದ್ಧ ಕ್ಲಾಸಿಕ್ ಕಂಪ್ಯೂಟರ್ ಹಗರಣ ಸೃಷ್ಟಿಸುವುದರ ಹಿಂದೆ ಇವರೇ ಕೆಲಸ ಮಾಡಿದ್ದರು. ಜಿಲ್ಲೆಯಲ್ಲಿ ದಿವಂಗತ ಪ್ರಭಾಕರ್ ರಾಣಿಯವರಾಗಲಿ, ಕುಮಟಾದ KH ಗೌಡರನ್ನಾಗಲಿ ರಾಜಕೀಯವಾಗಿ ಬೆಳೆಯದಂತೆ ಹುನ್ನಾರ ನಡೆಸಿದವರೇ ಮಾರ್ಗರೇಟ್ ಆಳ್ವರು. ಶಿರಸಿಯಲ್ಲಿ ಭೀಮಣ್ಣ ನಾಯ್ಕರು ಚುನಾವಣೆಯಲ್ಲಿ ಗೆಲ್ಲದಂತೆ ಬಂಡಾಯ ಅಭ್ಯರ್ಥಿ ನಿಲ್ಲಿಸಿ ಕಿರುಕುಳ ನೀಡಿದವರೇ ಮಾರ್ಗರೇಟ್ ಆಳ್ವಾರ್ ಅವರು. ಈ ಜಿಲ್ಲೆಯಲ್ಲಿ MP ಚುನಾವಣೆಗೆ ನಿಲ್ಲುವುದಕ್ಕಿಂತ ಮೊದಲು ಸತತವಾಗಿ 3 ಬಾರಿ ಹಿಂದುಳಿದ ವರ್ಗಕ್ಕೆ ಸೇರಿದ ದೇವರಾಯ ನಾಯಕರವರು ಆರಿಸಿ ಬಂದಿದ್ರು. ಅವರ ಸೀಟನ್ನ ವಂಚಿಸಿ ಆ ಸ್ಥಾನಕ್ಕೆ ಬಂದು ಕುಳಿತುಕೊಳ್ಳಲಿಕ್ಕೆ, ಆ ಅಭ್ಯರ್ಥಿ ಆಗ್ಲಿಕ್ಕೆ ಪ್ರಯತ್ನಿಸಿದವರು ಯಾರು ಅಂತ ಕೇಳಿದ್ರೆ ಮಾರ್ಗರೇಟ್ ಆಳ್ವಾ. ಇದು ದೇವರಾಯ ನಾಯಕರಿಗೆ ಮುಗಿಲಿಲ್ಲ, ಇಡೀ ಉತ್ತರ ಕನ್ನಡ ಜಿಲ್ಲೆ ಕಂಡಂತಹ ಬಹಳ ಪ್ರಾಮಾಣಿಕ, ನೇರ ಮಾತಿನ, ಅತ್ಯಂತ ಬುದ್ಧಿವಂತಿಕೆಯ ಮತ್ತು ಸದನದಲ್ಲಿ ಒಳ್ಳೆಯ ಸಂಸದೀಯ ಪಟು ಅಂತ ಹೇಳಿಸಿಕೊಂಡಿರುವಂತ ಪ್ರಖ್ಯಾತ ವಕೀಲರು ಆಗಿದ್ದಂತಹ ಹೊನ್ನಾವರದ RN ನಾಯ್ಕರು ಸತತವಾಗಿ 3 ಬಾರಿ MLA ಆಗಿದ್ರು ಮತ್ತು ಆ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿದ್ದರು. ಅದಲ್ಲದೆ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ತನ್ನ ಮಗ ನಿವೇದಿತ ಆಳ್ವರ ರಾಜಕೀಯ ಪ್ರವೇಶ ಮಾಡಿಸಲು ಶಾರದಾ ಶೆಟ್ಟಿಗೆ ಟಿಕೆಟ್ ತಪ್ಪಿಸಿ ಕ್ಷೇತ್ರದಲ್ಲಿ ಒಂದು ದಿನವೂ ಓಡಾಡದ ತನ್ನ ಮಗನಿಗೆ ಟಿಕೆಟ್ ನೀಡಿ ಠೇವಣಿ ಕಳೆದುಕೊಳ್ಳಲು ಕಾರಣೀಕರ್ತರಾದವರೇ ಮಾರ್ಗರೇಟ್ ಆಳ್ವಾ. ಆದರೆ ಈಗ ದೇಶಕ್ಕಾಗಿ ಅಲ್ಲ, ತನ್ನ ಕುಟುಂಬ ರಾಜಕೀಯವನ್ನ ಮತ್ತೆ ಜಿಲ್ಲೆಯಲ್ಲಿ ಪ್ರಾರಂಭಿಸಬೇಕೆಂಬ ಹವಣಿಕೆಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ವಿರುದ್ಧ ಸುಳ್ಳು ಆಪಾದನೆ ಮಾಡ್ತಿದ್ದಾರೆ. ಆದರೆ ಜಿಲ್ಲೆಯ ಪ್ರಜ್ಞಾವಂತ ಮತದಾರರು ನಿಮ್ಮ ಕುತಂತ್ರಕ್ಕೆ ಬಲಿಯಾಗೋದಿಲ್ಲ ಎಂದು ನಾಗರಾಜ್ ನಾಯಕ್ ತಿಳಿಸಿದ್ರು. ಮುಂದೆ ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ ಬೆಳಗಬೇಕಾಗಿರುವಂತ ಪ್ರತಿಭೆಗಳನ್ನ ಹಿಸುಕು ಹಾಕಿದ್ರಲ್ಲ ಮಾರ್ಗರೇಟ್ ಆಳ್ವಾರ್ ಅವರೇ. ಕಾರಣ ಏನು ಗೊತ್ತಾ? ದೇಶದ ಭವಿಷ್ಯದ ದೃಷ್ಟಿಯಿಂದ ಇದನ್ನೆಲ್ಲ ಮಾಡಿದ್ರ, ನೀವು ಸಮಾಜದ ಭವಿಷ್ಯದ ದೃಷ್ಟಿಯಿಂದ ಮಾಡಿದ್ರ. ಉತ್ತರ ಕನ್ನಡದಲ್ಲಿ ಬಂದು ನಾನು MP ಆಗಿ ತನ್ನ ಮಕ್ಕಳಿಗೆಲ್ಲ ಒಂದೊಂದು ಸ್ಥಾನವನ್ನ ಇಲ್ಲಿ ತೋರಿಸಬೇಕು ಅನ್ನುವಂತ ಏಕೈಕ ಸ್ವಾರ್ಥದಿಂದ ನೀವು ಮಾಡಿದವರು. ಹೊರ ಜಿಲ್ಲೆಯವರ, ಹೊರ ರಾಜ್ಯದವರ ತಾವೇ ಇರಬೇಕು ಅನ್ನುವಂತ ಮನೋಭಾವವನ್ನು ಹೊಂದಿದವರ ಒಂದು ಸಂಘಕ್ಕೆ ಅಧ್ಯಕ್ಷ ಯಾರು ಕೇಳಿದ್ರೆ ಮಾರ್ಗರೇಟ್ ಆಳ್ವಾ. ಪ್ರಾರಂಭದ 3 ಸಲ ಈ ಜಿಲ್ಲೆಯ ಸಂಸದರಾದವರು ಜೋಗಿ ಮಾಡುವ ಒಂದೇ ಒಂದು ಕಾರಣ ಅವರಿಗೆ ಸೀಟ್ ಕೊಟ್ಟಿದ್ದು ಸ್ವಾತಂತ್ರ್ಯ ಹೋರಾಟಗಾರ ಅಂತ. ನಮ್ಮಲ್ಲೂ ಸ್ವಾತಂತ್ರ್ಯ ಹೋರಾಟಗಾರರು, ಅವರಿಗಿಂತ ಬಹಳ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮಲ್ಲಿದ್ದರು, ನಮ್ಮ ಜಿಲ್ಲೆಯಲ್ಲಿದ್ದರು, ಬೇರೆ ಬೇರೆ ಸಮುದಾಯದಲ್ಲಿ. ಆ ನಂತರ 4
ಬಾರಿ ಸಂಸತ್ ಚುನಾವಣೆಗೆ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದವರು ಮಾರ್ಗರೆಟ್ ಆಳ್ವಾ 4-3 ಏಳಾಯ್ತು, ಒಂದ್ಸಲ ಗೆದ್ರು 3 ಸಲ ಸೋತರು. ಈಗ ಇಲ್ಲಿವರೆಗೆ ಜಿಲ್ಲೆ ಕ್ಷೇತ್ರ ತಪ್ಪಿಸಿ ಸೀಟ್ ಕೊಟ್ಟಿದ್ರೆ ಕಾಂಗ್ರೆಸ್ನವರು ಈ ವರ್ಷ ಮಾತ್ರ ಇನ್ನು ಪ್ರಮೋಷನ್ ತಗೊಂಡಿದ್ದಾರೆ. ರಾಜ್ಯವನ್ನೇ ಬದಲಿಸಿ ಹೊರ ರಾಜ್ಯದವರಿಗೆ ತಂದು ಇಲ್ಲಿ ನಿಲ್ಲಿಸಿದ್ದಾರೆ. ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವಾಗ ಶಾಸಕ ಸತ್ತಿಸೈಲ್ರು ಪತ್ರಿಕೆಯಲ್ಲಿ ಕಾರವಾರ ಅಂಕೋಲಾ ತಾಲೂಕಿನಲ್ಲಿ ದೇವಸ್ಥಾನಗಳಿಗೆ ಮಂಜೂರು ಮಾಡಿರುವ ಅನುದಾನದ ಬಗ್ಗೆ ವರದಿ ಹಾಕಿಕೊಂಡು ನೀತಿ ಸಂಹಿತೆ ಉಲ್ಲಂಘಿಸಿದ್ದಾರೆ. ಅದರ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡ್ತೇನೆ ಎಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಸಂಜಯ್ ಸಾಳುಂಕೆ ತಿಳಿಸಿದರು. ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಲೋಕಸಭೆಗೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷ ಈಗಾಗಲೇ ಮತದಾರರು ತಿರಸ್ಕರಿಸುವ ಅಭ್ಯರ್ಥಿಗಳನ್ನೇ ನೀಡಿದ್ದಾರೆ. ಪ್ರಾಮಾಣಿಕ ಮತದಾರರ ಬೆಂಬಲದಿಂದ ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸವಿದೆ ಎಂದು ಉತ್ತರ ಕನ್ನಡ ಲೋಕಸಭಾ ಸ್ವಾತಂತ್ರ್ಯ ಅಭ್ಯರ್ಥಿ ನಾಗರಾಜ್ ಅನಂತ್ ಶಿರಾಲಿ ತಿಳಿಸಿದರು. ಕಾರವಾರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು, ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲೂ ಮತದಾರರಿಂದ ಒಳ್ಳೆಯ ಬೆಂಬಲ ಸಿಕ್ಕಿತ್ತು. ನನಗೆ ಬಿದ್ದಿದ್ದ ಎಲ್ಲಾ ಮತಗಳು ಪ್ರಾಮಾಣಿಕ ಮತಗಳಾಗಿತ್ತು. ಕಾರಣ ಚುನಾವಣೆಯಲ್ಲಿ ನಾನು ಯಾರಿಗೂ ಆಮಿಷ ಒಡ್ಡಿರಲಿಲ್ಲ. ಈ ಬಾರಿಯೂ ಒಳ್ಳೆಯ ಬೆಂಬಲ ಸಿಕ್ಕಿ ಗೆಲ್ಲುವ ವಿಶ್ವಾಸವಿದೆ. ನಾನು ಲೋಕಸಭೆ ಚುನಾವಣೆಯಲ್ಲಿ ಗೆದ್ದು ಸಂಸದರಾಗಿ ಆಯ್ಕೆಯಾದ್ರೆ ಜಿಲ್ಲೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ತರ್ತೇನೆ. ಅದಲ್ಲದೆ ಜಿಲ್ಲೆಯ ಎಲ್ಲಾ ಸರ್ಕಾರಿ ಶಾಲೆಗಳನ್ನ ಡಿಜಿಟಲ್ ಮಾಡಿ ಜಿಲ್ಲೆಯ ಜನರಿಗೂ ಒಳ್ಳೆಯ ಉದ್ಯೋಗ ಸಿಗುವಂತಾಗಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಎಂದು ನಾಗರಾಜ್ ಶಿರಾಲಿ ತಿಳಿಸಿದ್ರು. ನಾಗರಾಜ್ ಶೇಟ್ ಮಾತನಾಡಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ದೀಪಕ್ ಗೌಡ, ವಿಜಯ್ ಉಳ್ವೇಕರ್ ಉಪಸ್ಥಿತರಿದ್ದರು. ಈ ಪ್ರೆಸ್ ಮೀಟ್ ಮಾಡೋ ಕಾರಣ ಏನಂತಂದ್ರೆ ಎಲ್ಲ ಜನಕ್ಕೆ ನಮ್ಮದು ಇವೆಲ್ಲ ನಾವು ನಿಂತಿದ್ದೆಲ್ಲ ಗೊತ್ತಾಗಬೇಕಂತ ಮಾಡಿದ್ದೇವೆ. ಆಮೇಲೆ ಜನ ಎಲ್ಲ ನಮಗೆ ಭಾಳ ಲಾಸ್ಟ್ ಟೈಮ್ ಎಲ್ಲ ನಮಗೆ ತುಂಬ ವೋಟ್ ಹಾಕಿದ್ರು ಜನ ಎಲೆಕ್ಷನ್ನಿಗೆ. ಈ ಸಾಲೂ ನಮ್ಗೆ ಗೊತ್ತಿದೆ. ಮತ್ತು ಏನಂತಂದರೆ ನಮ್ಗೆ ಬೀಳೋದೆಲ್ಲ ಪ್ರಾಮಾಣಿಕ ಕೋಟೆ ಬೀಳ್ತಾರೆ ನಮಗೆ ಹೆಚ್ಚಾಗಿ. ಆ ಪ್ರಾಮಾಣಿಕ ಓಟ್ದವರು ನಮಗೆ ಯಾರೋ ಹಾಕೋದು. ಆಮೇಲೆ ನಮ್ಮದು ಕೆಲವೊಂದು ಪ್ರಣಾಳಿಕೆ ಇದೆ ಕಾರವಾರಿಗೆ ಮಾಡಬೇಕಂತಂದ. ಏನಂತಂದ್ರೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಒಂದು ಮಾಡಬೇಕು. ಮತ್ತೊಂದು ಭಾಳ ಜನಕ್ಕೆ ಇಲ್ಲಿ ಕೆಲಸ ಕೊಡಿಸ್ಬೇಕಂತಂದು ನಾವೆಲ್ಲ ಇದು ಮಾಡಿಕೊಂಡು ಇದ್ರ ಸಲುವಾಗಿ ನಿಂತಿದ್ದೇವೆ ನಾವು. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನು ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ.
ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.